Okay, students, come. Next type of leverage is very important. The financial leverage. The financial leverage is also known as trading on equity. It means increase in the application of debt along with the equity in its capital structure will give maximum benefit to the shareholders. Financial leverage helps to measure the financial risk involved in the project. It's very simple. ಯಾವುದೇ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿನಲ್ಲಿ ಇರುವಂತ ಒಂದು ಏನು ಬೇಕಾಗಿರುವಂತ ಕ್ಯಾಪಿಟಲ್ ಅಮೌಂಟ್ ಆಗಿರ್ಬೋದು, ಆ ಕ್ಯಾಪಿಟಲ್ ಅಮೌಂಟ್ ನ ಕಲೆಕ್ಟ್ ಮಾಡುವಂತ ಡೆಟ್ ಅಲಾಂಗ್ ವಿತ್ ದ ಈಕ್ವಿಟಿ ಅಂಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದೀವಿ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೇನು, ಸೋರ್ಸ್ ಆಫ್ ಫೈನಾನ್ಸ್ಗಳು ಯಾವ್ಯಾವು, ಏನೇನು ಬರುತ್ತೆ, ಕಂಪ್ನಿ ಯಾವ್ಯಾವ ಕಡೆಯಿಂದ ಫೈನಾನ್ಸ್ ನ ಡೆಟ್ ನ ರಿಕವರಿ ಮಾಡ್ಕೋಬಹುದು, ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಎವ್ರಿಥಿಂಗ್. ಟೋಟಲಿ ದ ಫೈನಾನ್ಷಿಯಲ್ ಲಿವರೇಜ್ ಇಸ್ ಮೆಜರ್ ವಾಟ್ ಈಸ್ ದ ಫೈನಾನ್ಷಿಯಲ್ ರಿಸ್ಕ್ ಇನ್ ದ ಪ್ರಾಜೆಕ್ಟ್. ಆ ಪ್ರಾಜೆಕ್ಟಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಫೈನಾನ್ಸ್ ಏನಿದೆ ಅದು ಯಾವ ರಿಸ್ಕ್ ರಿಟರ್ನ್. ಯಾಕೆ ಅಂತಂದ್ರೆ ಲಾಟ್ ಆಫ್ ಮೋರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಆ ಕಂಪ್ನಿನವರು ಆ ಪ್ರಾಜೆಕ್ಟ್ ನ ತಗೋಬೇಕು ಅಂತಂದ್ರೆ ಅವ್ರ ಹತ್ರ ಇರುವಂತ ಹಣಕ್ಕಿಂತ ಹೆಚ್ಚಾಗಿ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಹೌ ಟು ಗೆಟ್, ಯಾವ ತರ ಅವರು ಹೆಚ್ಚಾಗಿ ಏನಾದರೂ ಡೆಟ್ ನ ಹಾಕಿದ್ರೆ, ಸಾಲ ಮಾಡಿ ಹಾಕಿದ್ರೆ ರಿಸ್ಕ್ ನ ಫೇಸ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಮಾಡಿರುವಂತಹ ತಗೊಂಡಿರುವಂತಹ ಪ್ರಾಜೆಕ್ಟ್ ಇಂದ ಪ್ರಾಫಿಟ್ ಬರ್ಬೋದು ಅಥವಾ ಲಾಸ್ ಆಗ್ಬೋದು, ಬಟ್ ಆದ್ರೆ ಇಂಟ್ರೆಸ್ಟ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗಿರುತ್ತೆ. ಆ ಇಂಟ್ರೆಸ್ಟ್ ನ ಪೇ ಮಾಡೋದು ಒಂದು ಅತಿ ಹೆಚ್ಚಾಗಿ ಡೆಟ್ ನ ಇಸ್ ಚೀಪರ್ ಡೆಟ್ ಸೋರ್ಸ್. ಅಂದ್ರೆ ತುಂಬಾ ಚೀಪ್ ಆಗಿ ಸಿಗುವಂತ ತುಂಬಾ ಬೇಗ ಸಿಗುವಂತ ಒಂದು ಲೋನ್ ಆಗಿರ್ಬೋದು, ಫೆಸಿಲಿಟಿ, ಡೆಟ್ ಫೆಸಿಲಿಟಿ ಆಗಿರ್ಬೋದು. ಇದು ಫೈನಾನ್ಷಿಯಲ್ ಲಿವರೇಜ್. ಏನಕ್ಕೆ ಅಂದ್ರೆ ಅತಿ ಹೆಚ್ಚಾಗಿ ನಾವು ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅತಿ ಹೆಚ್ಚು ಇಂಟ್ರೆಸ್ಟ್ ನ ಕಟ್ಟಬೇಕಾಗತ್ತೆ. ಬಂದಿರುವಂತ ಲಾಭದಲ್ಲಿ ಅತಿ ಹೆಚ್ಚಾಗಿ ಇಂಟ್ರೆಸ್ಟ್ ನಾವು ಪೇ ಮಾಡಬೇಕಾಗತ್ತೆ. ಅದಕ್ಕೆ ನೋಡ್ಬಿಟ್ಟು ಅಲಾಂಗ್ ವಿತ್ ದ ಈಕ್ವಿಟಿ ಅಂಡ್ ಅಗೇನ್ ಮ್ಯಾಕ್ಸಿಮಮ್ ಬೆನಿಫಿಟ್ ಟು ಶೇರ್ ಹೋಲ್ಡರ್ಸ್. ಆ ಪ್ರಾಜೆಕ್ಟಿಗೋಸ್ಕರ ಯಾರ್ಯಾರು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಮ್ಯಾಕ್ಸಿಮಮ್ ಅವ್ರಿಗೆ ಬೆನಿಫಿಟ್ ಆಗ್ಬೇಕು ಆ ಪ್ರಾಜೆಕ್ಟ್ ಇಂದ. ಆ ತರ ನಾವು ಫೈನಾನ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ತುಂಬಾ ಮೋರ್ ರಿಸ್ಕಿ ಆಗಿರುತ್ತೆ ಡೆಟ್ ನ ಮಾಡೋದ್ರಿಂದ. ಓಕೆ, ಇಲ್ಲಿ ಎಷ್ಟು ರಿಸ್ಕಿ ಆಗಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಮತ್ತೆ ಫೈನಾನ್ಷಿಯಲ್ ಲಿವರೇಜ್ ಮೆಜರ್ ಮಾಡುತ್ತೆ EBIT ಅಂದ್ರೆ ಇಂಟ್ರೆಸ್ಟ್ ನ ಲೆಸ್ ಮಾಡೋದಕ್ಕಿಂತ ಮುಂಚೆ, ಟ್ಯಾಕ್ಸ್ ನ ಲೆಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಂಪನಿಯ ಈ ಪ್ರಾಜೆಕ್ಟಿನ ಪ್ರಾಫಿಟ್ ಎಷ್ಟಿತ್ತು ಡಿವೈಡೆಡ್ ಬೈ ಇಂಟ್ರೆಸ್ಟ್ ಲೆಸ್ ಮಾಡಾದ್ಮೇಲೆ ಎಷ್ಟು ಪ್ರಾಫಿಟ್ ಇದೆ ಡಿವೈಡ್ ಮಾಡ್ತಾರೆ ಬಿಟ್ವೀನ್ ಯಾವ ಟೈಮ್ಸ್ ಅಲ್ಲಿ. ನಾವೆಲ್ಲದನ್ನು ಆನ್ಸರ್ ನ ಟೈಮ್ಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಅಂಡ್ ಅಗೇನ್ ಸೆಕೆಂಡ್ ಒನ್ ಆಪರೇಟಿಂಗ್ ಪ್ರಾಫಿಟ್ ಆರ್ ಟ್ಯಾಕ್ಸಬಲ್ ಪ್ರಾಫಿಟ್. ಓಕೆ, ಫೈನಾನ್ಷಿಯಲ್ ರಿಸ್ಕ್ means the risk involved the payment of invest on the amount of debt. ನಾನು ಅವಾಗಲೇ ಹೇಳಿದೆ ಎಷ್ಟು ಪೇಮೆಂಟ್ ಮಾಡಬೇಕು. ಯಾಕಂದ್ರೆ ಡೆಟ್ ಸಾಲ ಎಷ್ಟು ನಾವು ಮತ್ತೆ ರಿಟರ್ನ್ ಮಾಡಬೇಕಾಗಿರುತ್ತೆ, ಮತ್ತೆ ಆ ಸಾಲಕ್ಕೆ ಪ್ರತಿಯಾಗಿ ಎಷ್ಟು ಇಂಟ್ರೆಸ್ಟ್ ನ ಕಟ್ಟಬೇಕಾಗುತ್ತೆ. ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮೋರ್ ರಿಸ್ಕಿ ಆಗಿರುತ್ತೆ ಫೈನಾನ್ಸ್ ನ ಡೆಟ್ ಮುಖಾಂತರ, ಸಾಲದ ಮುಖಾಂತರ ತಂದು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನ್ ಮಾಡೋದು. Okay, yes. Come to the next leverage, the last type of leverage, combined leverage. It is the product of both operating and financial leverage. The combination between operating leverage and financial leverage, ಎರಡರ ಕಾಂಬಿನೇಷನ್ ಕಂಬೈನ್ಡ್ ಲಿವರೇಜ್ ಆಗಿರುತ್ತೆ. ಓಕೆ, ಇದೇನ್ ಮೆಜರ್ ಮಾಡುತ್ತೆ ಟೋಟಲ್ ಬಿಸ್ನೆಸ್ ರಿಸ್ಕ್, ಫೈನಾನ್ಸ್ ರಿಸ್ಕ್ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಸ್ಕ್ ಆಗಿರ್ಬೋದು, ಅವೆರಡನ್ನು ಕಂಬೈನ್ಡ್ ಲಿವರೇಜ್ ಅಲ್ಲಿ ನಾವು ಮೆಜರ್ ಮಾಡಿ ನೋಡ್ಬೋದು. ಕಂಬೈನ್ಡ್ ಲಿವರೇಜ್ ಇಟ್ ಹೆಲ್ಪ್ಸ್ ಟು ರಿಸ್ಕ್ ಇನ್ವಾಲ್ವ್ಡ್ ಇನ್ ಟೋಟಲ್ ಪ್ರಾಜೆಕ್ಟ್. ತುಂಬಾ ಪ್ರಾಜೆಕ್ಟ್ ತುಂಬಾ ಏನ್ ರಿಸ್ಕ್ ನ ಫೇಸ್ ಮಾಡ್ಬೇಕಾಗುತ್ತೆ, ಫೈನಾನ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಸ್ಕ್ ಆಗಿರ್ಬೋದು, ಅದನ್ನು ನಮಗೆ ಕಂಬೈನ್ಡ್ ಲಿವರೇಜ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದಾಗುತ್ತೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಕಂಬೈನ್ಡ್ ಲಿವರೇಜ್ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ನಾನು ಫಸ್ಟ್ ಹೇಳಿದೆ. ಕಾಂಬಿನೇಷನ್ ಬಿಟ್ವೀನ್ ಆಪರೇಟಿಂಗ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್ ಅಂತ. ಆಪರೇಟಿಂಗ್ OL ಮೀನ್ಸ್ ಆಪರೇಟಿಂಗ್ ಲಿವರೇಜ್ ಇಂಟು
financial leverage. Operating leverage multiply with financial leverage. This answer is combined leverage or combined contribution divided by EBT or contribution contribution divided by EBIT. This is the operating profit formula. This is the operating leverage formula. And again EBIT divided by EBT. This is the financial leverage formula. Okay, EBIT ಕ್ರಾಸ್ ಮಾಡ್ತೀವಿ. ಇನ್ನು ಉಳ್ಕೊಳ್ಳೋದೇನು, ಇದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಉಳ್ಕೊಳ್ಳುತ್ತೆ. ಅವೆರಡನ್ನು ನಾವು ಡಿವೈಡ್ ಮಾಡಿ ನೋಡ್ಬೇಕು. ಓಕೆ, ಹೌ ಟು ಫೈಂಡ್ ಔಟ್, ಹೌ ಟು ಕ್ಯಾಲ್ಕುಲೇಟ್ ದ ಲಿವರೇಜಸ್, ಯಾವ ಥರ ನಾವು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ದ ಸಿಂಪಲ್ ಫಾರ್ಮ್ಯಾಟ್, ಸಿಂಪಲ್ ಸ್ಟೇಟ್ಮೆಂಟ್ ಆಫ್ ದ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ದ ಇನ್ಕಮ್ ಸ್ಟೇಟ್ಮೆಂಟ್, ದ ಫಸ್ಟ್ ಸೇಲ್ಸ್ ಅನ್ನ ಯೂನಿಟ್ ಅಲ್ಲಾರು ಕೊಡ್ಬೋದು ಅಥವಾ ಡೈರೆಕ್ಟ್ಲಿ ಅಮೌಂಟ್ ಅವರು ಕೊಟ್ಟಿರ್ಬೋದು. ಸೇಲ್ಸ್ ಅಲ್ಲಿ ಮೈನಸ್ ವೇರಿಯಬಲ್ ಕಾಸ್ಟ್ ನ ಮೈನಸ್ ಮಾಡ್ತೀವಿ. ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅಂತ ಡೈರೆಕ್ಟ್ಲಿ ಅಮೌಂಟ್ ಕೊಟ್ಟಿದ್ರೆ ನೀವು ಸೇಲ್ಸ್ ಅಲ್ಲಿ ಡೈರೆಕ್ಟ್ಲಿ ವೇರಿಯಬಲ್ ಕಾಸ್ಟ್ ನ ಮೈನಸ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಅಥವಾ ಏನಾದರೂ ಡೈರೆಕ್ಟ್ ಮೆಟೀರಿಯಲ್ ಅಥವಾ ಡೈರೆಕ್ಟ್ ಲೇಬರ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಮೆಟೀರಿಯಲ್ ಲೇಬರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟು ಏನಾದರೂ ಕೊಟ್ಟಿದ್ರೆ ಆ ಮೂರನ್ನ ನಾವು ಆಡ್ ಮಾಡ್ಕೊಂಡಾಗ ನಮಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಆ ವೇರಿಯಬಲ್ ಕಾಸ್ಟ್ ನ ಸೇಲ್ಸ್ ಅಲ್ಲಿ ನಾವು ಮೈನಸ್ ಮಾಡಿದಾಗ ನಮ್ಗೆ ಬರೋ ಅಂತ ಆನ್ಸರ್ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಕಂಪನಿ. ಓಕೆ, ಅಂಡ್ ಅಗೇನ್ ಕಮ್ ಟು ದ ನೆಕ್ಸ್ಟ್. ಕಾಂಟ್ರಿಬ್ಯೂಷನ್ ಅಲ್ಲಿ ಮೈನಸ್ ಫಿಕ್ಸ್ಡ್ ಕಾಸ್ಟ್ ನ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಕಂಪನಿನಲ್ಲೂ ಇಷ್ಟೇ ಕಾಸ್ಟ್ ಫಿಕ್ಸ್ ಆಗಿರುತ್ತೆ, ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಷ್ಟೇ ಕಾಸ್ಟ್ ನ ನಾವು ಒಂದು ಕಾಸ್ಟ್ ನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಆ ಒಂದು ಕಾಸ್ಟ್ ನ ನಾವು ಕಾಂಟ್ರಿಬ್ಯೂಷನ್ ನಲ್ಲಿ ಮೈನಸ್ ಮಾಡಿದಾಗ ನಮಗೆ ಆಪರೇಟ್ ಮಾಡ್ತಿರುವಂತ ಪ್ರಾಫಿಟ್, ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ಮುಂಚೆ ಎಷ್ಟು ಅರ್ನಿಂಗ್ಸ್ ಬರ್ತಾ ಇದೆ, ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆ, ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ಮುಂಚೆ ಎಷ್ಟು ನಮಗೆ ಅರ್ನಿಂಗ್ಸ್ ಬರ್ತಾ ಇದೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಂದ್ರೆ ಕಾಂಟ್ರಿಬ್ಯೂಷನ್ ಅಲ್ಲಿ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಅಂಡ್ ಅಗೇನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಮೋರ್ ದೆನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಕಂಪನಿ ಮೋರ್ ದೆನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅವಾಗ ಡೆಟ್ ಮುಖಾಂತರ ಅವನು ಡೆಟ್ ಬಾಂಡ್ಸ್, ಡಿವೆಂಚರ್ಸ್ ಅಥವಾ ಲೋನ್, ಈ ಸೋರ್ಸ್ಗಳ ಮುಖಾಂತರ ಅವನು ಸಾಲನ ಪಡಿತಾನೆ ಕಂಪನಿ ಆ ಪ್ರಾಜೆಕ್ಟ್ ನ ರನ್ ಮಾಡೋದಕ್ಕೆ. ಟೋಟಲಿ ಆ ಇಂಟ್ರೆಸ್ಟ್ ಆನ್ ಡೆಟ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡಿವೆಂಚರ್ಸ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಇದ್ರ ಮೇಲೆ ಏನ್ ಪರ್ಸೆಂಟೇಜ್ ಕೊಡ್ತಾರೆ, ರೇಟ್ ಏನ್ ಕೊಡ್ತಾರೆ, ಆ ರೇಟ್ ನ ನಾವು ಈ ಒಂದು ಡೆಪ್ಟ್ ಅಥವಾ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಅಥವಾ ಲೋನ್ಸ್ ಮೇಲೆ ಆ ರೇಟ್ ಆಫ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಆ ಇಂಟ್ರೆಸ್ಟ್ ಅಮೌಂಟ್ ನ ನಾವು EBIT ಇಲ್ಲಿ ಅಬ್ಸರ್ವ್ ಮಾಡಿ. EBIT ಐ ಇದೆ, ಐ ಅಂದ್ರೆ ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ನ ನಾವು ಕಳೆದಾಗ ನಮಗೆ ರಿಮೈನಿಂಗ್ ಸಿಗೋದು EBT. ಇಲ್ಲಿ ನಾವು ಐ ಅನ್ನ ತೆಗೆದುಬಿಟ್ರೆ ಇನ್ನು ಉಳ್ಕೊಳ್ಳೋದೇನು EBT. ಓಕೆ, ಇಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಇಂಟ್ರೆಸ್ಟ್ ಲೆಸ್ ಮಾಡೋಕೆ ಮುಂಚೆ ಬರೋದು. ಇಲ್ಲಿ ನಮಗೆ ಇಂಟ್ರೆಸ್ಟ್ ಲೆಸ್ ಮಾಡಿದ್ಮೇಲೆ ಸಿಗೋದು EBT ಸಿಗುತ್ತೆ. ಅಂಡ್ ಅಗೇನ್ ಕಂಟಿನ್ಯೂ ಮಾಡೋಣ, ಹಾಗೆ ಫಾರ್ಮ್ಯಾಟ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ದಿಸ್ ಇಸ್ ದ ಕಂಟಿನ್ಯೂಷನ್ ಆಫ್ ದ ಇನ್ಕಮ್ ಸ್ಟೇಟ್ಮೆಂಟ್. ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಪ್ರಾಫಿಟ್ ಆರ್ EBT ಸಿಗುತ್ತೆ. ಅಂಡ್ ಅಗೇನ್ ಕಂಟಿನ್ಯೂಷನ್ ಆಫ್ ದ ಇನ್ಕಮ್ ಸ್ಟೇಟ್ಮೆಂಟ್. ಲೆಸ್ ಟ್ಯಾಕ್ಸ್ ಅನ್ನ ನಾವು EBT ನಲ್ಲಿ ಟ್ಯಾಕ್ಸ್ ಅನ್ನ ನಾವು ಮೈನಸ್ ಮಾಡಿದಾಗ ನಮಗೆ EAT ಸಿಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದರೂ ಪ್ರಿಫರೆನ್ಸ್ ಡಿವಿಡೆಂಡ್ ಕೇಳಿದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ನಾವು ಮೈನಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಟ್ ಈಸ್ ಹೆಲ್ಪ್ ಟು ಕ್ಯಾಲ್ಕುಲೇಟ್ ದ EPS, ಅರ್ನಿಂಗ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನ ಫೈಂಡ್ ಔಟ್ ಮಾಡ್ಕೊಂತೀವಿ. ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಥವಾ ನಂಬರ್ ಆಫ್ ಶೇರ್ಸ್ ಆರ್ ನಂಬರ್ ಆಫ್ ಶೇರ್ಸ್ ಯಾವ್ದಾರು ಆಗುತ್ತೆ. ಇಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವರು ಇಲ್ಲಿ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ ನ ಹಾಕ್ಬಿಡ್ತಾರೆ.
ಇದು ಅಬ್ಸರ್ವ್ ಮಾಡಿ ಹಾಕ್ಬೇಕು. ನಂಬರ್ ಆಫ್ ಶೇರ್ಸ್ ನ ಹಾಕ್ಬೇಕು. ನಂಬರ್ ಆಫ್ ಶೇರ್ಸ್ ನ ಪದೇ ಪದೇ ಹೇಳ್ತಿದ್ದೀನಿ, ನಂಬರ್ ಆಫ್ ಶೇರ್ಸ್ ನ ಹಾಕ್ಬೇಕು. ಟೋಟಲ್ ಓವರ್ ಆಲ್ ಸ್ಟೇಟ್ಮೆಂಟ್ 15 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಹಿಂಟ್ಸ್ ನೆನಪಲ್ಲಿ ಇಟ್ಕೋಬೇಕಾಗಿರೋದಂತ ಪಾಯಿಂಟ್ಸ್ ಏನು ಅಂತಂದ್ರೆ, ನಂಬರ್ 1 ಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಲೇಬರ್, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ದೇರ್ ಆರ್ ವೇರಿಯಬಲ್ ಕಾಸ್ಟ್. ಈ ಮೂರನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ರು ಇಲ್ಲೇ ಮಿಸ್ಟೇಕ್ ಮಾಡೋದು. ಓಕೆ, ಹಿಂಟ್ ನಂಬರ್ 2, ಲೋನ್ ಕೊಟ್ಟರಲ್ಲಿ ಬರೀ ಡಿವೆಂಚರ್ ಮುಖಾಂತರನೇ ಫೈನಾನ್ಸ್ ನ ರೈಸ್ ಮಾಡ್ಕೋಬೇಕು ಅನ್ನೋದು ಏನಿಲ್ಲ. ಬಿಸ್ನೆಸ್ ಅಲ್ಲಿ ಯಾವುದೇ ಆಗಿರ್ಬೋದು, ಲೋನ್, ಬಾಂಡ್ಸ್, ಡೆಟ್ ಅಂಡ್ ಡಿಬೆಂಚರ್, ಈ ನಾಲ್ಕರಲ್ಲಿ ಅವ್ನು ಯಾವ ಮುಖಾಂತರನಾದ್ರೂ ಸೋರ್ಸ್ ಆಫ್ ಫೈನಾನ್ಸ್ ಇವು. ಈ ಸೋರ್ಸ್ ಗಳಿಂದ ಯಾವ ಸೋರ್ಸ್ ಇಂದ ಬೇಕಾದ್ರೂ ಡೆಟ್ ನ ಕಲೆಕ್ಟ್ ಮಾಡ್ಕೋಬಹುದು. ಆ ಡೆಟ್ ನ ನಾವು ಅದ್ರ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಇಸ್ ಟು ಬಿ ಪೇಯ್ಡ್ ಆನ್ ದ ದಿಸ್ ಸೋರ್ಸ್ ಆಫ್ ಫೈನಾನ್ಸ್. ಓಕೆ, ಇವತ್ತು ನಾವು ಲಿವರೇಜಸ್ ನೋಡಿದ್ವಿ. 3 ಟೈಪ್ಸ್ ಆಫ್, ವಾಟ್ ಯು ಮೀನ್ ಬೈ ಲಿವರೇಜಸ್ ನೋಡಿದ್ವಿ. 3 ಟೈಪ್ಸ್ ಆಫ್ ಲಿವರೇಜಸ್ ನೋಡಿದ್ವಿ. ಆಪರೇಟಿಂಗ್, ಫೈನಾನ್ಷಿಯಲ್ ಅಂಡ್ ಕಂಬೈನ್ಡ್ ಲಿವರೇಜಸ್ ಅನ್ನು ನೋಡಿದ್ವಿ. ಅಂಡ್ ಈಗ ಸ್ಟೇಟ್ಮೆಂಟ್ ಆಫ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ. ಯಾವ ತರ ನಾವು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ, ನಮಗೆ ಮೇನ್ ಲಿವರೇಜಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಆಗಿರ್ಬೋದು, ಆಪರೇಟಿಂಗ್ ಲಿವರೇಜ್ ಆಗಿರ್ಬೋದು, ಅದರಲ್ಲಿ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT ಬೇಕಾಗಿರುತ್ತೆ. ನೋಡಿ, ಈ ಫಾರ್ಮ್ಯಾಟ್ ಅನ್ನ ಹಾಕಿದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಅಂಡ್ EBIT ಸಿಗುತ್ತೆ. ಇವೆರಡರ ಮುಖಾಂತರ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಅಂಡ್ ಅಗೈನ್ ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ EBIT ಡಿವೈಡೆಡ್ ಬೈ EBT ಬೇಕಾಗುತ್ತೆ. ನೋಡಿ, ಆಲ್ರೆಡಿ ನೀವು ಆಪರೇಟಿಂಗ್ ಲಿವರೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ EBIT ನ ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಾ. ಅಂಡ್ ಅಗೇನ್ ನೆಕ್ಸ್ಟ್ ಇಂಟ್ರೆಸ್ಟ್ ನ ಲೆಸ್ ಮಾಡಿದ್ರೆ ನಮಗೆ EBT ಸಿಗುತ್ತೆ. ಫೈನಾನ್ಷಿಯಲ್ ಲಿವರೇಜ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಅಂಡ್ ಅಗೇನ್ ದೇರ್ ಆರ್ ಕಾಂಬಿನೇಷನ್. ಇವೆರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ CL ಕಾಂಬಿನೇಷನ್ ಆಫ್ ಕಂಬೈನ್ಡ್ ಲಿವರೇಜ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ತರ ಅಂದ್ರೆ OL ಮಲ್ಟಿಪ್ಲೈ ವಿತ್ FL, ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ನ, ಈ 3 ಲಿವರೇಜ್ ನ ಈ 3 ಫಾರ್ಮುಲಾಸ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂಡ್ ಅಗೇನ್ 15 ಮಾರ್ಕ್ಸ್ ಬಂದಾಗ ಫೈನಾನ್ಷಿಯಲ್ ಪ್ಲಾನ್ಸ್ ಬರುತ್ತೆ. ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3 ಅಂತ. ಓಕೆ, ನಾವು ಫಸ್ಟ್ 5 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಈ ಲಿವರೇಜ್ ಸಂಬಂಧಪಟ್ಟಿರುವಂತ 5 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸ್ ನ ತೋರಿಸ್ತಾ ಹೋಗ್ತೀನಿ. ನೀವು ಈ ಫಾರ್ಮ್ಯಾಟ್ ಅನ್ನ ಪರ್ಫೆಕ್ಟ್ ಆದ್ರೆ ಮಾತ್ರ, ಈ ಫಾರ್ಮ್ಯಾಟ್ ಅನ್ನ ಪರ್ಫೆಕ್ಟ್ ಆದ್ರೆ ಮಾತ್ರ 15 ಮಾರ್ಕ್ಸ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಮಾಡಬಹುದು. ಇಲ್ಲ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ಅಥವಾ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ಅಥವಾ ಮೈಸೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ಕುವೆಂಪು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಈ ಒಂದು ಲಿವರೇಜಸ್ ಅನ್ನೋ ಒಂದು ಟಾಪಿಕ್ ಅಲ್ಲಿ 15 ಮಾರ್ಕ್ಸ್ 100ಗೆ 200% ಕೊಟ್ಟೆ ಕೊಡ್ತಾರೆ. 100% ಕೊಡ್ತಾರೆ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ, ತುಮಕೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ 15 ಮಾರ್ಕ್ಸ್ಗೆ ಸೆಕೆಂಡ್ ಕ್ವಶನ್ನೇ ಲಿವರೇಜಸ್ ಮೇಲೆ ಇರುತ್ತೆ. ಫಸ್ಟ್ ಹೇಳ್ತಾ ಇದ್ದೀನಿ, ಕಾನ್ಸಂಟ್ರೇಟ್ ಮಾಡಿ ಈ ಫಾರ್ಮ್ಯಾಟ್ ಅನ್ನ ಕಲ್ತ್ಕೊಂಡ್ರೆ ನಿಮಗೆ 15 ಮಾರ್ಕ್ಸ್ ಇಂದು 5 ಮಾರ್ಕ್ಸ್ ಇಂದು ಈಸಿ ಆಗುತ್ತೆ. ಓಕೆ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರಂತ 5 and 2 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.